ವೆಲ್ಕಮ್ ಬ್ಯಾಕ್ ಟು ಸ್ಪೈಸ್ ಆ್ಯಂಡ್ ಸ್ಟೈಲ್ ಬೈ ಜಾನಕಿ. ನೀವಿವತ್ತು ನೋಡ್ತಿರೋದು ಚಿಕನ್ ಬರ್ಗರ್ ಹೇಗೆ ಮಾಡೋದು ಅಂತ. ನಾನು ಇಲ್ಲಿ 250 ಗ್ರಾಮ್ಸ್ ಆಫ್ ಚಿಕನ್ ತೊಗೊಂಡಿದ್ದೀನಿ. ಅದು ಬೋನ್ಲೆಸ್ಸು, ಬ್ರೆಸ್ಟ್ ಸೈಡಲ್ಲಿ ತೊಗೊಂಡ್ರೆ ಅಂದರೆ ಇನ್ನೂ ಚೆನ್ನಾಗಿರತ್ತೆ. ನಾನು ಈಗ ಅದನ್ನು ಬಂದು ಈ ರೀತಿ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ. ಈಗ ಒಂದು ಎಗ್ ಆ್ಯಡ್ ಮಾಡ್ಕೊಳ್ಳಿ, ಓಲ್ ಎಗ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ವೈಟ್ ಪೆಪ್ಪರ್ ಪೌಡರ್ ಇದ್ರೂ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಈಗ ನಾನು ಅದೇ ರೀತಿ 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಿದ್ದೀನಿ, ಅಂದರೆ ಇದು ಕಲರಿಗೋಸ್ಕರ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್, ಮತ್ತು ಸಾಲ್ಟು ಅಷ್ಟೇ 1 ಟೀ ಸ್ಪೂನ್. ಮತ್ತು ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ. ಈಗ ನಾನು ಸೋಯಾ ಸಾಸು ಅಷ್ಟೇ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು ಆರಿಗ್ಯಾನೋ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಅದೇ ರೀತಿ ಚಿಲ್ಲಿ ಫ್ಲೇಕ್ಸು 1 ಟೀ ಸ್ಪೂನ್ ಹಾಕ್ಕೊಳ್ಳಿ, ಅಂದರೆ ನಾನು ಕೈಯಲ್ಲೇ ಹಾಕ್ಕೊತಿದ್ದೀನಿ. ಮತ್ತು ಇಟಾಲಿಯನ್ ಸೀಸನಿಂಗ್ ಇತ್ತು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಏನು ಅವಶ್ಯ ಇಲ್ಲ. ಈಗ ಅದನ್ನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಅಂದರೆ ಎಗ್ಗು ಬಂದು ಸ್ವಲ್ಪ ಚೆನ್ನಾಗಿ ಬೀಟ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸೊ ದಟ್ ನಮಗೆ ಅದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಫಾರ್ಮ್ ಆಗುತ್ತೆ. ಈಗ ನಾನು ಈ ಎಲ್ಲ ಚಿಕನ್ನನ್ನು ಅದರಲ್ಲಿ ಮ್ಯಾರಿನೇಟ್ ಮಾಡ್ಕೊಳ್ತಿದ್ದೀನಿ. ಅಂದರೆ ನೀವು 1 ಹೋಲ್ ನೈಟ್ ಮ್ಯಾರಿನೇಟ್ ಮಾಡಿ ಬಿಟ್ರೂ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಟೈಮ್ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ 1.5 ಅವರ್ ಮ್ಯಾರಿನೇಷನ್ ಕೊಡಿ, ಆವಾಗ ಚೆನ್ನಾಗಿರುತ್ತೆ. ನೀಟಾಗಿ ಎಲ್ಲ ಕೋಟ್ ಆದಮೇಲೆ ಇದನ್ನು ತಗೊಂಡು ನಾವು ಕೆಳಗಡೆ ಸೈಡು, ಅಂದರೆ ಡೀಪ್ ಫ್ರೀಝರಲ್ಲಿ ಬೇಡ, ಕೆಳಗಡೆ ಫ್ರಿಡ್ಜ್ ಇರುತ್ತಲ್ವ, ಅದರಲ್ಲಿ ನಾರ್ಮಲ್ ಕೂಲಿಂಗ್ ಇರುತ್ತಲ್ವ, ಅಲ್ಲಿ ನೀವು ಇಟ್ಬಿಡಿ. ಈಗ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ನಾನು ಪ್ಯಾನ್ಕೋ ಬ್ರೆಡ್ ಕ್ರಮ್ಸ್ ಅಂತ ಸಿಗುತ್ತೆ ನಿಮಗೆ, ನಾನು ಅಮೆಝಾನ್ದು ಫಸ್ಟ್ ಕಮೆಂಟಲ್ಲಿ ಹಾಕಿರ್ತೀನಿ ಲಿಂಕು. ಪ್ಯಾನ್ಕೋ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿದ್ರಿ ಅಂದರೆ ನಿಮಗೆ ಸೇಮ್ ಈ KFC ಚಿಕನ್ ಫ್ರೈಡ್ ಚಿಕನ್ ಹೇಗಿರುತ್ತೆ ಅದೇ ಥರ ಬರುತ್ತೆ ನಿಮಗೆ. ಅಂದರೆ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ KFC ಸ್ಟೈಲ್ ಚಿಕನ್ನ ಮಾಡ್ಕೊಬೋದು. ಇಷ್ಟೇ, ಅಂದರೆ KFC ಚಿಕನ್ ನೀವು ಮಾಡ್ಕೋಬೇಕಂದ್ರೆ ಈಗ ನಾನು ಏನು ಮ್ಯಾರಿನೇಷನ್ ತೋರಿಸಿದ್ದೀನೋ ಇಷ್ಟು ಯೂಸ್ ಮಾಡ್ಕೊಂಡ್ರಿ ಅಂದ್ರೇ ಸಾಕು, ನಿಮಗೆ ಆ KFC ಚಿಕನ್ ಮನೆಯಲ್ಲೇ ಈಸಿಯಾಗಿ ನೀವು ಮಾಡ್ಕೊಬೋದು. ಸ್ವಲ್ಪ ಆಯಿಲ್ ತೊಗೊಂಡು ಪ್ಯಾನಲ್ಲಿ ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ನೀವು ಚಿಕನ್ನ ಕುಕ್ ಮಾಡ್ಕೊಬೇಕು. ಮತ್ತು ನಿಮಗೆ ತುಂಬ ಟೈಮು ತೊಗೊಳಲ್ಲ, ಮ್ಯಾಕ್ಸಿಮಮ್ 8 to 10 ಮಿನಿಟ್ಸಲ್ಲಿ ಚಿಕನ್ ಬಂದು ಚೆನ್ನಾಗಿ ಕುಕ್ ಆಗಿಬಿಡತ್ತೆ. ಬಿಕಾಸ್ ನಾವು ಬೋನ್ಲೆಸ್ಸೇ ಅಲ್ವಾ ತೊಗೊಂಡಿರೋದು, ಅದು ಬ್ರೆಸ್ಟ್ ಸೈಡ್ ಆಗಿರೋದ್ರಿಂದ ನಿಮಗೆ ಚಿಕನ್ ಬೇಗ ಕುಕ್ ಆಗುತ್ತೆ. ಅಂದರೆ 8 to 10 ಮಿನಿಟ್ಸ್ ಶಾಲೋ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ. ಈ ರೀತಿ ನಿಮಗೆ ಗೋಲ್ಡನ್ ಕಲರ್ ಚಿಕನ್ ಬಂದಮೇಲೆ ಕೋಟಿಂಗ್ ಎಷ್ಟು ಕ್ರಂಚಿಯಾಗಿರುತ್ತೆ ಅಂದರೆ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ. KFC ಚಿಕನ್ ಮನೆಯಲ್ಲೇ ಮಾಡ್ಕೋಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಳಿ, ಸೂಪರಾಗಿ ಬರುತ್ತೆ. ಈಗ ನಾನು ಒಂದು ಪ್ಯಾನಲ್ಲಿ ಆಯಿಲ್ ಆ್ಯಡ್ ಮಾಡಿಕೊಂಡು ಈ ಕಾಯಿನ್ ಸೈಜ್ ಪರೋಟ ಬರುತ್ತಲ್ವ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಚಿಕನ್ ಬರ್ಗರಲ್ಲಿ ನಾವು ಬೇರೆ ಬನ್ನಲ್ಲಿ ಚಿಕನ್ ಬರ್ಗರ್ ತಿಂದಿದ್ದೀವಿ, ನಾನು ಇದರಲ್ಲಿ ಪರೋಟ ಯೂಸ್ ಮಾಡಿಕೊಂಡು ಹೇಗೆ ಬರ್ಗರ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಅದೇ ರೀತಿ ಈ ಪರೋಟನ ಬಂದು ಚೆನ್ನಾಗಿ ಮೇಲೆ ಲೇಯರು ಕ್ರಿಸ್ಪಿಯಾಗಿರೋ ಥರ ಚೆನ್ನಾಗಿ ಕುಕ್ ಮಾಡ್ಕೊಬೇಕು. ಯಾಕಂದರೆ ಆವಾಗಲೂ ನಮ್ಗೆ ಆ ಕ್ರಂಚಿ ಫೀಲ್ ಇರುತ್ತೆ, ಮತ್ತು ಒಳಗಡೆ ಆ ಚಿಕನ್ನು ಆ ಸಾಸಸ್ ಎಲ್ಲ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ ತಿನ್ನೋವಾಗ. ಈಗ ನಾನು ಅದೇ ಪ್ಯಾನಿಗೆ ಒಂಚೂರು ಆಯಿಲ್ ಆ್ಯಡ್ ಮಾಡಿಕೊಂಡು ಸೆಸಮಿ ಸೀಡ್ಸು, ಅಂದರೆ ಎಳ್ಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪ್ಲೇನ್ ಬಂದಮೇಲೆ ನಾವು ಈ ರೀತಿ ಆಯಿಲ್ ಹಾಕ್ಬಿಟ್ಟು ಸೆಸಮಿ ಸೀಡ್ಸ್ ಉಜ್ಕೊಂಡ್ವಿ ಅಂದರೆ ಸೇಮ್ ನಮಗೆ ಈ ಅಂಗಡಿಯಲ್ಲಿ ಸಿಗತ್ತಲ್ವ, ಅಂದರೆ ಅದೇ ರೀತಿ ಬರ್ಗರ್ ಕಾಣುತ್ತೆ, ಅಂದರೆ ಬನ್ ಕಾಣುತ್ತೆ. ಇನ್ನು ಮಕ್ಕಳು ಖುಷಿಯಾಗಿ ತಿಂತಾರಲ್ವ, ಅದಕ್ಕೋಸ್ಕರ ಅಷ್ಟೇ. ನಾನೀಗ ಈ ಪರೋಟ ಮೇಲೆ ಏನು ಮಾಡ್ತಿದ್ದೀನಿ ಅಂದರೆ ಕ್ಯೂಪೆ ಮಯೋನೆಸ್ ಅಂತ ಸಿಗುತ್ತೆ, ಇದು ಜಾಪನೀಸ್ ಮಯೋನೆಸ್ಸು. ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ, ಮತ್ತು ಸ್ಟೋರ್ಸಲ್ಲೂ ಅಷ್ಟೇ, ಕೆಲವೊಂದೊಂದು ಸ್ಟೋರ್ಸಲ್ಲಿ ಸಿಗುತ್ತೆ, ಬಟ್ ಅಮೆಝಾನಲ್ಲಂತೂ ಇದ್ದೇ ಇರುತ್ತೆ. ನಾರ್ಮಲ್ ಮಯೋನೆಸ್ಗಿಂತ ನಾವು ಈ ಕ್ಯೂಪೆ ಮಯೋನೆಸ್ ಯೂಸ್ ಮಾಡಿದ್ರೆ ಅಂದರೆ ನಾವು ನಾರ್ಮಲ್ ಮಯೋನೆಸ್ಗಿಂತ ಈ ಕ್ಯೂಪಿ ಮಯೋನೆಸ್ ಯೂಸ್ ಮಾಡ್ಕೊಂಡ್ವಿ ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ.
ಈಗ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾನು ಫ್ರೈಡ್ ಚಿಕನ್ನ ಅದ್ರ ಮೇಲೆ ಪ್ಲೇಸ್ ಮಾಡಿಕೊಂಡು ಒಂದು ಲಿಟ್ಯೂಸ್ ಲೀಫ್ನ ಬಂದು ಹೋಲ್ ಲಿಟ್ಯೂಸ್ ಲೀಫ್ನ ಹಾಗೆ ಅದ್ರ ಮೇಲೆ ಇಡ್ತಿದ್ದೀನಿ. ಈಗ ಅದೇ ಥರ ಇನ್ನೊಂದು ಸೈಡಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಕ್ಯೂಬೆ ಮಯೋನೈಸ್ ಅಂದರೆ ಸ್ವಲ್ಪ ಬ್ಲ್ಯಾಂಡಾಗಿರುತ್ತಲ್ವ, ಅದರಿಂದ ಈ ಬರ್ಗರ್ ವೆಜ್ ಮಯೋನೈಸ್ ಬರುತ್ತಲ್ವ ಅದನ್ನು ಅಂದರೆ ಮೇಲೆ ಪಾರ್ಟಿಗೆ ಆ ಮಯೋನೈಸ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ನಾನು ಅದ್ರ ಮೇಲೆ ಬಂದು ಚೆನ್ನಾಗಿ ರಬ್ ಮಾಡ್ತಿದ್ದೀನಿ. ಅಷ್ಟೇ, ನಿಮಗೆ ಬರ್ಗರ್ ರೆಡಿ. ಅದು ಈ ರೀತಿ ನೀವು ಪರೋಟ ಯೂಸ್ ಮಾಡಿಕೊಂಡು ಬರ್ಗರ್ ಮಾಡಿದ್ರಿ ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಫುಲ್ ನಮ್ಮ ಇಂಡಿಯನ್ ಫೀಲ್ ಅಂದರೆ ಸೌತ್ ಇಂಡಿಯನ್ ಫೀಲ್ನ ಈಸಿಯಾಗಿ ಕೊಡುತ್ತೆ ನಮಗೆ. ಮತ್ತು ಈ ರೀತಿ ಟ್ರೈ ಮಾಡಿದ್ರೂ ಚೆನ್ನಾಗಿರುತ್ತೆ. ಈಗ ನಾನು ಅಂದರೆ ಬನ್ ಮೇಲೆ ಅಂದರೆ ಈ ಬನ್ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅದೇ ರೀತಿ ವೆಜ್ ಮಯೋನೈಸ್ನ ಯೂಸ್ ಮಾಡ್ಕೊತಿದ್ದೀನಿ. ಬಿಕಾಸ್ ಅಂದರೆ ನಾನು ಇದನ್ನು ಮಕ್ಳಿಗೆ ಕೊಡ್ತಿರೋದ್ರಿಂದ ಅವ್ರಿಗೆ ಕ್ಯೂಬೆ ಮಯೋನೈಸ್ ಅಷ್ಟು ಇಷ್ಟ ಆಗಲ್ಲ. ಸೊ ಅದರಿಂದ ನಾನೇನು ಮಾಡ್ತಿದ್ದೀನಿ, ಈ ವೆಜ್ ಮಯೋನೈಸ್ನ ಆ್ಯಡ್ ಮಾಡ್ತಿದ್ದೀನಿ. ಅದ್ರ ಮೇಲೆ ಒಂದು ಫ್ರೈಡ್ ಚಿಕನ್ನ ಪ್ಲೇಸ್ ಮಾಡಿಬಿಟ್ಟು ಒಂದು ಹೋಲ್ ಲಿಟ್ಯೂಸ್ನ ಪ್ಲೇಸ್ ಮಾಡಿ ಅದರ್ ಸೈಡ್ ಆಫ್ ಬನ್ನಿಗೂ ಅದೇ ರೀತಿ ವೆಜ್ ಮಯೋನೈಸ್ ಅದೇ ಹಾಕಿಬಿಟ್ಟು ಕ್ಲೋಸ್ ಮಾಡಿದ್ರಿ ಅಂದರೆ ನಿಮಗೆ ಚಿಕನ್ ಬರ್ಗರ್ ರೆಡಿ ಆಗುತ್ತೆ. ತುಂಬ ಯಮ್ಮಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಬೇಕಂದರೆ ಇದ್ರ ಮೇಲೆ ಆನಿಯನ್ಸ್, ಟೊಮ್ಯಾಟೋಸ್ ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಸಿನ್ಸ್ ಮಕ್ಳಿಗೆ ಕೊಡ್ತಿರೋದಲ್ವ, ಅವ್ರು ಈ ಆನಿಯನ್ಸ್ ಟೊಮ್ಯಾಟೋಸ್ನ ಎನಿವೇ ಸೈಡಿಗೆ ತೆಗಿತಾರೆ. ಅದರಿಂದ ನಾನು ಆನಿಯನ್, ಟೊಮ್ಯಾಟೊ, ಕುಕುಂಬರ್ ಏನೂ ಆ್ಯಡ್ ಮಾಡಿಲ್ಲ. ಬಟ್ ನಿಮಗೆ ಇಷ್ಟ ಇತ್ತು ಅಂದರೆ ಆ್ಯಡ್ ಮಾಡ್ಕೊಬೋದು. ಇದೇ ಥರ ನೀವು ಪನ್ನೀರ್ ಯೂಸ್ ಮಾಡಿಕೊಂಡು ಮಾಡ್ಕೊಬೋದು. ನೋಡಿ, ಮಕ್ಳಿಗೆ ಕೊಟ್ಟರೆ ಎಷ್ಟು ಯಮ್ಮಿ ಡಿಲಿಷಿಯಸ್ ಅಂತ ಎಂಜಾಯ್ ಮಾಡ್ತಾರೆ. ಈಗ ನಾನು ಪರೋಟ ನಲ್ಲಿ ಮಾಡಿದ್ದೀನಲ್ವ ಬರ್ಗರು, ಅದನ್ನು ಒಂದು ಬೈಟ್ ತೊಗೊತಿದ್ದೀನಿ ಟೇಸ್ಟ್ ಚೆಕ್ ಮಾಡೋಕ್ಕೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.